ಜಯಮ್ಮ ಅವರೇ, ಜಯಮ್ಮ ಅವರೇ, ಮನೇಲಿದ್ದೀರಾ? ಜಯಮ್ಮ ಅವರೇ, ಹೇಳಿ, ಏನಾಗ್ಬೇಕಿತ್ತು? ಯಾರು ನೀವು? ಜಯಮ್ಮ ಅವ್ರು ಬೇಕಿತ್ತು. ಹಾ, ನಮ್ಮ ಅತ್ತೆನೆ. ಯಾರು ನೀವು ಅಂತ ಗೊತ್ತಾಗ್ಲಿಲ್ಲ. ನಾವು ಮೀಡಿಯಾದವರು. ನಿಮ್ಮ ಅತ್ತೆನ ಇಂಟರ್ವ್ಯೂ ಮಾಡಬೇಕಿತ್ತು. ನಮ್ಮ ಅತ್ತೆನ ಇಂಟರ್ವ್ಯೂನ? ಯಾಕೆ? ಅಯ್ಯೋ, ವಿಷಯ ಗೊತ್ತಿಲ್ವಾ? ನಿಮ್ಮ ಅತ್ತೆ ಅವರು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗೋಗ್ಬಿಟ್ಟಿದ್ದಾರೆ. ಅಯ್ಯೋ, ಫೇಸ್ಬುಕ್ ಅಲ್ಲಿ ಅಂತೂ 20 ಲಕ್ಷ ವ್ಯೂಸ್ ಬಂದ್ಬಿಟ್ಟಿದೆ ನಿಮ್ಮ ಅತ್ತೆ ವಿಡಿಯೋಗೆ. ಅದೇ ನಿಮ್ಮ ಅತ್ತೆ ಅವರು ಜಾತಿ ಗಣತಿಗೆ ಬಂದಾಗ ವಿಡಿಯೋ ಮಾಡಿದ್ರಲ್ಲ. ಹಾ ಹಾ ಹಾ, ಹೌದೌದು ಹೌದು. ಯಾರು ತಗೊಂಡು ಹಾಕೋರ್ ವಿಡಿಯೋನ ನಾವು ಮಾತಾಡೋದನ್ನ ನೋಡಿ ಅದಕ್ಕೆ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದೀವಿ. ಇರಿ, ಕರಿತೀನಿ. ಅತ್ತೆ, 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 ಮನೆ ನಾನು ನೀವು ಅದೇ ಮೇಷ್ಟ್ರು ಎಲ್ಲ ಮಾತಾಡಿದ್ವಲ್ಲ, ಜಾತಿ ಗಣತಿ ಬಗ್ಗೆ ವಿಡಿಯೋ ಮಾಡಿದ್ವಲ್ಲ, ಅದು ಫೇಸ್ಬುಕ್ ಆಗೆಲ್ಲ ಫೇಮಸ್ ಆಗ್ಬಿಟ್ಟೈತಲ್ಲ, ಅದಕ್ಕೆ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೋಡು ಮೀಡಿಯಾದವ್ರು ಬಂದವ್ರೆ. ಹೌದೇ? ಹೌದು ಮೇಡಮ್. ನಿಮ್ಮ ಹತ್ರ ನಾವು ಕೆಲವು ಪ್ರಶ್ನೆಗಳು ಕೇಳ್ತೀವಿ, ಬನ್ನಿ ಬನ್ನಿ. ನೋಡಿ, ನಿಮ್ಗೆ ಏನ್ ಅನ್ನಿಸ್ತಿದೆ? ನೀವು ಈಗ ತುಂಬಾ ಫೇಮಸ್ ಆಗೋಗ್ಬಿಟ್ಟಿದ್ದೀರಾ ಜಯಮ್ಮ ಅವರು. ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗಿದ್ದೀರಾ. ಒಂಥರ ನಮ್ಗೆ ಹೇಳಕ್ಕೆ ಖುಷಿ ಆಗ್ತೈತೆ, ನೋಡಕ್ ತುಂಬಾ ಖುಷಿ ಆಗ್ತೈತೆ. ವೀಕ್ಷಣೆ ತುಂಬಾ ಪಡೆದಿದೆ, 20 ಲಕ್ಷ ವೀಕ್ಷಣೆ ಪಡೆದ್ಬಿಟ್ಟಿದೆ ನಿಮ್ದು ವಿಡಿಯೋ ಎಲ್ಲನೂ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ಫೇಮಸ್ ಆಗ್ತಾ ಇದ್ದೀರಾ. ಈಗ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಅನ್ನಿಸ್ತದೆ? ಬಹಳ ಖುಷಿ ಆಯ್ತದೆ ಮೇಡಮರೇ. ನಾವು ಹಳ್ಳಿನವ್ರು, ನಮಗೆ ಗೊತ್ತಾಗಕ್ಕಿಲ್ಲ, ಹೆಂಗೋ ಮಾತಾಡ್ತೀವಿ. ಜನ ಅದನ್ನ ಇಷ್ಟಪಟ್ಬಿಟ್ಟು ಫೇಮಸ್ ಮಾಡ್ಬಿಟ್ಟವ್ರು, ಏನ್ ಮಾಡನಿ? ನಮ್ಗೆಲ್ಲ ಏನ್ ಗೊತ್ತಾಯ್ತದೆ ಹಳ್ಳಿ ಜನಕ್ಕೆ. ಆದ್ರೆ ನಿಮಗೆ ತುಂಬಾ ಖುಷಿ ಇದೆಯಾ? ಬಹಳ ಖುಷಿ ಇದೆ ಮೇಡಮ್, ಬಹಳ ಖುಷಿ ಇದೆ. ಏನ್ ಮೇಡಮ್, 20 ಲಕ್ಷ 21 ಲಕ್ಷ ಜನ ನೋಡೋದಂದ್ರೆ ಸುಮ್ಕೆಯ? ಹಂಗೆ ಯೂಟ್ಯೂಬಾಗು ಎಲ್ಲ ನೋಡ್ತಾವ್ರೆ, ಈ ಫೇಸ್ಬುಕ್ಕಾಗು ಇನ್ಸ್ಟಾಗ್ರಾಮಾಗು ಈಗೆಲ್ಲ ನೋಡಕ್ ಶುರು ಮಾಡ್ಕೊಂಡವ್ರೆ. ಬಹಳ ಖುಷಿ ಆಯ್ತದೆ ಮೇಡಮ್. ನಮ್ಮನ್ನ 4 ಜನ ನೋಡ್ತಾವ್ರೆ ಅಂದ್ರೆ ಖುಷಿ ಆಯ್ತದೆ. ಅಂಥದ್ರಾಗೆ 10-20 ಲಕ್ಷ ಮೇಡಮ್ ನೋಡಿರೋದು ನನ್ನ ಬಹಳ ಖುಷಿ ಆಯ್ತದೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ನೀವು ಡೈಲಾಗ್ ಎಲ್ಲನೂ. ನನಗಂತೂ ತುಂಬಾ ಇಷ್ಟ ಆಯ್ತು. ನಮ್ಮ ವೀಕ್ಷಕರು ಪ್ರೇಕ್ಷಕರೆಲ್ಲನೂ ಜಯಮ್ಮ ಜಯಮ್ಮ ಹೆಂಗ್ ಮಾತಾಡ್ತಾವಳೆ ಅಂತ ಎಲ್ಲ ಖುಷಿ ಪಡ್ತಾವ್ರೆ. ಕೆಲವರೆಲ್ಲ ನೆಗೆಟಿವ್ ಆಗು ಅಂದ್ರೆ ಜಾಸ್ತಿ ಮಾಡಿಲ್ಲ, 99% ಒಳ್ಳೆ ಕಮೆಂಟು, 1% ಕೆಟ್ಟ ಕಮೆಂಟು. ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಿ ಮೇಡಮ್ ಅವರೇ, ಒಳ್ಳೇದು ಅಂದ್ಮೇಲೆ ಕೆಟ್ಟದು ಇರ್ಬೇಕಲ್ವೇ? ಅಯ್ಯೋ, ದೇವರು ಅಂದ್ಮೇಲೆ ದೆವ್ವನೂ ಇರ್ತದೆ, ದೇವರು ಇರ್ತದೆ, ಒಳ್ಳೇದು ಇರ್ತದೆ, ಕೆಟ್ಟದು ಇರ್ತದೆ. ಅದೆಲ್ಲ ನಾನು ಏನಾರು ಅನ್ಕೊಳಕಾಯ್ತದ? ಏನಾರು ಅನ್ಕೊಳ್ಳಿ ಬಿಡಿ ಮೇಡಮ್ ಅವರೇ, ನಮಗೆ ಗೊತ್ತಾಗಕ್ಕಿಲ್ಲ. ನಾವು ಹಳ್ಳಿನವರು ಏನೋ ಬಾಯಿ ತಪ್ಪು ಮಾತಾಡಿರ್ತೀವಿ, ಜನ ಹಂಗ ಅಂತಾರೆ ಹಂಗೆ ಹಿಂಗೆ ಅಂತ. ನಮ್ಗೆ ಅಂಥದ್ದು ಗೊತ್ತಾಗಕ್ಕಿಲ್ಲ ಮೇಡಮ್ ಅವರೇ. ನನಗೇನು ನಂದು ರೇಷನ್ ಕಾರ್ಡ್ ಹೋಗ್ಬಿಡ್ತದೆ ಅಂತ ಬೈಕ್ ಹಂಗೆಲ್ಲ ಮಾತಾಡೋದು ಮೇಡಮ್ ಅವರೇ, ಅಷ್ಟೇನೆ. ಅಷ್ಟು ಬಿಟ್ರೆ ನನಗೆ ಬ್ಯಾರೆ ಏನೂ ಇಲ್ಲ ಮೇಡಮ್ ಅವರೇ. ನಮ್ಮ ಅತ್ತೆ ಅದೊಂದಕ್ಕೆ ಮೇಡಮ್ ಅವರೇ ಮಾತಾಡಿದ್ದು, ಬ್ಯಾರೆ ಏನಕ್ಕೂ ಮಾತಾಡಿಲ್ಲ. ಜಯಮ್ಮ ಅವರೇ, ನೀವು ತುಂಬಾ ಫೇಮಸ್ ಆಗಿದ್ದೀರಾ. ನಿಮ್ಗೆ ಯಾವ್ದಾದ್ರು ಸೀರಿಯಲ್ ಏನಾದ್ರೂ, ನೀವೇನಾದ್ರೂ ಸೀರಿಯಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರು ಅನ್ಸಿದ್ಯಾ? ಅದೇ ಆಕ್ಟಿಂಗ್ ಮೇಲೆ ಏನಾದ್ರೂ ನಿಮ್ಗೆ ಇಷ್ಟ ಇದೆಯಾ? ಅಂತದ್ದು ಇಲ್ಲ ಮೇಡಮ್ ಅವರೇ, ನಾವ್ ಎಲ್ಲಿಂದ ಆಕ್ಟಿಂಗ್ ಮಾಡನಿ? ಅಯ್ಯೋ, ಟಿವಿ ನೋಡಕ್ಕೆ ಟೈಮ್ ಇರಕ್ಕಿಲ್ಲ, ಗೇಮೇ ಮಾಡಕ್ ಹೋಗ್ಬೇಕು ಮೇಡಮ್ ಅವರೇ ನಾವು. ನಮ್ಗೇನು ಕ್ಯಾರ್ಕೊಳಕ್ಕೂ ಪುರ್ಸೊತ್ತಿರಕ್ಕಿಲ್ಲ. ನಾವೆಲ್ಲ ಆಕ್ಟಿಂಗ್ ಮಾಡ್ಕೊಂಡು ಕುಂತ್ಕೊಳಕ್ ಆಯ್ತದೆ? ಏನೋ ಒಂದು ವಿಡಿಯೋ ಫೇಮಸ್ ಆಗೈತೆ ಅಂದಿದ ತಕ್ಷಣ ನಾವೇನು ಫೇಮಸ್ ಆಗ್ಬಿಡ್ತೀವಿ ಮೇಡಮ್ ಅವರೇ? ಇದೆಲ್ಲ ನಮ್ಗೆ ಆಗಕ್ಕಿಲ್ಲ ಮೇಡಮ್ ಅವರೇ, ಬರಕಿಲ್ಲ. ನೀವು ಯಾಕೆ ಬಂದ್ರಿ ಅಂತ ಒಂದೊಂದ್ಕಿತ ಅನ್ನಿಸ್ತದೆ ನಮ್ಗೆ. ನಮ್ಗೆ ಹಂಗೆಲ್ಲ ಒಂಥರ ಅನಿಸ್ತದೆ ಮೇಡಮ್ ಅವರೇ. ಏನೋ ನಮ್ಗೊಂಥರ ಮುಜುಗರ. ಹಂಗೆಲ್ಲ ಹೇಳ್ಬಾರ್ದು ಜಯಮ್ಮ ಅವರೇ, ಹಂಗೆಲ್ಲ ಹೇಳ್ಬಾರ್ದು. ನೀವು ಖುಷಿ ಪಡ್ಬೇಕು ನೀವು ಫೇಮಸ್ ಆಗಿರೋದಕ್ಕೆ. ಅಯ್ಯೋ, ಫೇಮಸ್ ಗಿಮಸ್ ಎಲ್ಲ ಏನಿಲ್ಲ ಮೇಡಮ್ ಅವರೇ. ಸುಮ್ಕೆ 4 ಜನನ ನಗಿಸ್ಬೇಕು, ನಗಿಸ್ತೀನಿ ಅಷ್ಟೇ. ಅಷ್ಟು ಬಿಟ್ರೆ ಈ ಫೇಮಸ್ ಗಿಮಸ್ ಆಗ ಅದೆಲ್ಲ ಅವೇನ ಅಂತ ಏನೋ ಅಂತಾರಲ್ಲ, ಎಲ್ಲ ಆಸೆ ಪಾಸೆ ಇಲ್ಲ ಮೇಡಮ್ ಅವರೇ ನನಗೆ. ನಂಗೆ ನಗಿಸೋದು ಅಂದ್ರೆ ಇಷ್ಟ, ನಗಿಸ್ತೀನಿ ಅಷ್ಟೇ. ಅದ್ರ ಹಿಂದೆ ಒಂದು ಅಡ್ಕತೆನೇ ಐತೆ ಬಿಡಿ, ಯಾವಾಗನ ಹೇಳ್ತೀನಿ. ಈಗ ಹೇಳಿ, ನೀವು ಬಂದಿದ್ದು ನಮಗೆ ಭಾಳ ಖುಷಿ ಆಯ್ತು ಮೇಡಮ್ ಅವರೇ. ನೀವು ಬಂದು ನಮ್ಮನ್ನ ಗುರುತಿಸ್ಬಿಟ್ಟು ಕೇಳ್ತಿದ್ದಿರಲ್ಲ, ಭಾಳ ಖುಷಿ ಆಯ್ತು. ನೀವಂತೂ ತುಂಬಾ ಚೆನ್ನಾಗಿ ಕಾಮಿಡಿನ ಮಾಡ್ಬಿಟ್ರಿ. ಕುಂತಿದ್ದ ಜಾಗದಾಗೇನೆ ಜನರನ್ನ ತುಂಬಾ ಇಷ್ಟಪಡಿಸ್ಬಿಟ್ರಿ. ಹಂಗೇನೆ ಜಾತಿ ಗಣತಿನಾಗ ಏನೇನು ನಡೀತಾ ಐತಿ ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ರಲ್ಲ. ಅದು ಹೆಂಗೆ ನಿಮ್ಗೆ ಮೈಂಡ್ಗೆ ಹೆಂಗೆ ಬಂತು? ಈ ಥರ ಎಲ್ಲನೂ ಮಾಡ್ತಾರೆ, ಅರೆ ಚೀಟಿ ಎಲ್ಲ ಪಡಿತರ, ಚೀಟಿ ಎಲ್ಲ ತೆಗೆದಾಕ್ಬಿಡ್ತಾರೆ ರೇಷನ್ ಕಾರ್ಡು ಅಂತ, ನಿಮ್ಗೆ ಹೆಂಗೆ ಅನ್ನಿಸ್ತು? ಮೇಡಮ್ ಅವರೇ, ಈ ಕೂಲಿ ಗಿಲಿಗೆಲ್ಲ ಹೋಯ್ತಿರ್ತೀವಲ್ಲ, ಅಲ್ಲೆಲ್ಲ ಮಾತಾಡ್ತಿರ್ತಾರೆ. ಹಾಗೆಲ್ಲ ನಮ್ಮ ಹಳ್ಳಿನಾಗೆಲ್ಲ ಇದೆ ಮೇಡಮ್ ಅವರೇ ಮಾತಾಡ್ತಿರೋದು. ನೀವು ಪ್ಯಾಟರ್ನವ್ರಿಗೇನೋ ನಿಮ್ಗೆ ಹೊಸದು ಅನ್ನಿಸ್ತದೆ ಮೇಡಮ್ ಅವರೇ, ಆದರೆ ನಮ್ಮ ಹಳ್ಳಿನಾಗೆಲ್ಲ ಇದೇನೇ ಮಾತಾಡ್ತಿರೋದು ಮೇಡಮ್ ಅವರೇ. ಈಗ ಒಬ್ರು ವಿಷಯ ಗೊತ್ತಾರೆ ನಮ್ಮ ಹಳ್ಳಿನಾಗ ಸಾಕು ಮೇಡಮ್ ಅವರೇ. ಒಬ್ರಿಗೊಂದು ವಿಷಯ ಹೇಳ್ಬಿಟ್ವಿ ಅಂದರೆ ಊರು ತುಂಬ ಟಮಟೆ ಹೊಡ್ಕೊ ಬಂದ್ಬಿಡ್ತಾರೆ. ನಮಗೆಲ್ಲ ಹಂಗೆ ಸುದ್ದಿ ಮುಟ್ತು ಮೇಡಮ್ ಅವರೇ, ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ರೇಷನ್ ಕಾರ್ಡ್ ಕಿತ್ತಾಕ್ಬಿಡ್ತಾರೆ ಅಂತ ಹಂಗೆಲ್ಲ ಹೇಳಿದೆ ಮೇಡಮ್ ಅವರೇ, ಅಷ್ಟೇನೆ. ಊರಿಗೆಲ್ಲ ಹಳ್ಳಿನಾಗೆಲ್ಲ, ನಮ್ಮ ಹಳ್ಳಿನಾಗೆಲ್ಲ ಹಿಂಗೆ ಮೇಡಮ್ ಅವರೇ ಬರ್ಸಿರೋದು. ನಾನು ವಿಡಿಯೋ ಫೇಮಸ್ ಆಗೈತೆ ಅಷ್ಟೇ. ಅದಕ್ಕೆ ನಂದು ವಿಷಯ ಎಲ್ಲ ಗೊತ್ತಾಗ್ಬಿಟ್ಟೈತೆ, ಬೇರೆ ವಿಷಯ ಗೊತ್ತಾಗಿಲ್ಲ. ಹೌದು ಮೇಡಮ್ ಅವರೇ, ಊರಾಗಿರೋರೆಲ್ಲ ಹಿಂಗೇನಿಯ ಬರ್ಸಿರೋದು. ನಾವು ಅಲ್ಪ ಸ್ವಲ್ಪ ಹೇಳ್ಕೊಂಡು ಬರ್ಸವ್ರೆ. ಒಬ್ಬೊಬ್ರು ಫುಲ್ಲು ಬರ್ಸವ್ರೆ, ಒಬ್ಬರು ಬಯೋಕ್ಕೆ ಈಗ ರೇಷನ್ ಕಾರ್ಡ್ ಕಿತ್ತಾಕ್ಬಿಡ್ತಾರೆ ಅಂತ ಹಂಗೆ ಬರ್ಸವ್ರೆ ಅಷ್ಟೇ ಮೇಡಮ್ ಅವರೇ. ನಮ್ಮ ಅತ್ತೆ ಅದಕ್ಕೆ ಅಷ್ಟೇ ಮಾತಾಡೋದು, ಬೇರೆ ಇನ್ನೇನು ಇಲ್ಲ. ಸರಿ, ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ, ನಮಗೂ ಭಾಳ ಖುಷಿ ಆಯಿತು. ನೀವು ಜನರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ?
ನೋಡಿ ಎಲ್ಲರೂ ನನ್ನ ವಿಡಿಯೋನ ಭಾಳ ಇಷ್ಟಪಟ್ಬಿಟ್ಟು ನೋಡಿದಿರಾ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ನನ್ನ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ರಿ. ಕಾಮಿಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇದೆಲ್ಲ ನಿಮ್ಮ ಪ್ರೋತ್ಸಾಹನೇನೆಯ ಕಾರಣ. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ನನಗಂತೂ ತುಂಬ ಖುಷಿ ಆಗ್ತೈತೆ. ಏನು ಹೇಳಬೇಕು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ನನ್ನ ಭಾಷೆ, ನನ್ನ ಆ್ಯಕ್ಟಿಂಗು ನೋಡ್ಬಿಟ್ಟು ನೀವೆಲ್ಲ ಭಾಳ ಲೈಕ್ ಮಾಡಿದ್ದೀರಾ. ಮುಂದೆನೂ ಹಿಂಗೇನೇ ಲೈಕ್ ಮಾಡಿ. ನಾನು ಕಾಮಿಡಿ ವಿಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ. ಹಂಗೇನೆಯ ಈಗ ಎಲ್ಲ ಯೂಟ್ಯೂಬು, ಇನ್ಸ್ಟಾಗ್ರಾಮು ಎಲ್ಲನೂ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇನ್ಸ್ಟಾಗ್ರಾಮ್ ಲಿಂಕು ಇರುತ್ತೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ದಯವಿಟ್ಟು ಅಲ್ಲೂ ಫಾಲೋ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಾಗೆಲ್ಲ ಚಿಕ್ಕ ಚಿಕ್ಕ ವೀಡಿಯೋಸ್ನೆಲ್ಲನೂ ಅಪ್ಲೋಡ್ ಮಾಡ್ತೀನಿ. ಒಂದು 30 ಸೆಕೆಂಡ್ 40 ಸೆಕೆಂಡ್ ವೀಡಿಯೋಸ್ನ. ಇನ್ನು ಎಲ್ಲ ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ದೊಡ್ಡ ದೊಡ್ಡ ವೀಡಿಯೋಸೇ ಬರ್ತದೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಫಾಲೋ ಮಾಡಿ ಅಷ್ಟೇ. ಮೇಡಮ್, ಇನ್ನೊಂದು, ನೀವು ವಿಡಿಯೋ ಮಾಡ್ತಿರೋದು ಅಂದರೆ ನೀವು ವಿಡಿಯೋ ಮಾಡಿರೋರು ಅರ್ಧ ಜನ ಹುಡುಗ ಅರ್ಧ ಜನ ಹುಡುಗಿ ಅಂತ ಅನ್ಕೊಂಡವ್ರೆ. ನೀವು ಹುಡುಗಿನ ಯಾಕಂದರೆ ಗೊತ್ತಾಗಲ್ವಲ್ಲ ನೀವು ವಿಡಿಯೋ ಮಾಡಿರೋದು ಯಾರು ಅಂತೇಳಿ. ಈಗ ಬರೀ ಜನರು ಕಾಣಲ್ಲ, ಬರೀ ಗೊಂಬಿಗಳು ಕಾಣಿಸ್ತವೆ. ನೀವು ಹುಡುಗಿನ ಹುಡುಗಿನೇ ಮೇಡಮ್ ಅವರೇ. ಭಾಳ ಜನ ಸಾರ್ ಸೂಪರಾಗಿ ಮಾಡಿದ್ದೀರಾ ಸರ್ ವಿಡಿಯೋ ಅಂತ ಹೇಳ್ಬಿಟ್ಟು ಎಲ್ಲ ಕಮೆಂಟ್ ಮಾಡ್ತಾಯಿದ್ರು. ಹುಡುಗಿನೇ ಮಾಡಿರೋದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಸಾಕು ಮೇಡಮ್ ಅವರೇ, ಶಾನೆ ಹಾಕೋಕೆ ಹೋಗ್ಬಿಡಿ, ನನಗೂ ನಾಚಿಕೆ ಆಯ್ತದೆ. ಸಾಕು. ಥ್ಯಾಂಕ್ಸ್ ಮೇಡಮ್ ಅವರೇ ಬಂದಿದ್ದಕ್ಕೆ. ಹ್ಞೂ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸರಿ ಮೇಡಮ್ ಅವರೇ. ನೋಡಿದ್ರಿ ಅಲ್ವಾ ವೀಕ್ಷಕರೇ, ನಮ್ಮ ಫೇಮಸ್ ಜಯಮ್ಮ, ಬಿಲ್ಡಪ್ ಜಯಮ್ಮ ಅಂತ ನಿಮಗೆ ಫೇಮಸ್ ಆಗಿರೋ ನಮ್ಮ ಜಯಮ್ಮ ಅವರು ಯಾವ ಥರ ಮಾತಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಅವ್ರ ವಿಡಿಯೋನ ನಾವೆಲ್ಲ ತುಂಬ ಇಷ್ಟಪಟ್ಬಿಟ್ಟು ನೋಡಿದ್ವಿ. ಅವರು ಯಾವ ಥರ ಮಾತಾಡ್ತಾರೆ ಅಂತಂದರೆ ಈಗ ನೋಡಿದ್ವಿ. ನನಗಂತೂ ಭಾಳ ಖುಷಿ ಆಯಿತು ಅವ್ರ ಹತ್ರ ಬಂದ್ಬಿಟ್ಟು ಮಾತಾಡಿ. ಏನೋ ಒಂಥರ ಖುಷಿ ಆಗ್ತೈತೆ ನನಗಂತೂ, ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ನೋಡೋಣ, ಇನ್ನೂ ಬೇರೆ ಥರ ವಿಡಿಯೋ ಮಾಡ್ತೀನಿ ಅಂತ ಹೇಳೋರೆ, ನಾವು ಕಾದು ನೋಡೋಣ ಅಲ್ವಾ. ಕ್ಯಾಮ್ರಾ ಮ್ಯಾನ್ ರವಿ ಜೊತೆ ನಾನು ನಿಮ್ಮ ಪ್ರೀತಿಯ ಜಾನು. ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಸರಿ, ನಾವಿನ್ನು ಬರ್ತೀವಿ. ನಮ್ಮಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಇಂಟರ್ವ್ಯೂನ ಫೇಮಸ್ ಮಾಡಬೇಕು. ನಮ್ಮದು TRP ಎಲ್ಲ ಜಾಸ್ತಿ ಮಾಡ್ಕೋಬೇಕು. ನಾವೇ ಫಸ್ಟು. ನಿಮ್ಮನ್ನು ಯಾರು ಇನ್ನೂ ಬಂದು ಇಂಟರ್ವ್ಯೂ ಮಾಡಿಲ್ಲ ಅಲ್ವಾ? ಇಲ್ಲ ಮೇಡಮ್ ಅವರೇ, ಯಾರು ಬರ್ತಾರೆ ಮೇಡಮ್ ಅವರೇ, ನಮ್ಮಂತಾಗ ಮಾಡೋಕ್ಕೆ ಯಾರು ಬಂದಿಲ್ಲ ಬಿಡಿ. ಸರಿ ಆಯಿತು, ತುಂಬ ಥ್ಯಾಂಕ್ಸ್. ಬಾ ಬೇಗ ಹೋಗ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಹಾಕ್ಬಿಡೋಣ. ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಮ್ಮಲ್ಲಿ ಮಾತ್ರ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ಬೇಕು ನಾವು. ನಾವೇ ತಾನೇ ಫಸ್ಟ್ ಬಂದು ಇಂಟರ್ವ್ಯೂ ಮಾಡಿರೋದು. ಬನ್ನಿ ಹೋಗ್ಬಿಟ್ಟು ನಾವು ಎಡಿಟ್ ಮಾಡ್ಬಿಟ್ಟು ಹಾಕೋಣ. ಅತ್ತೆ, ಏನತ್ತೆ ಇಷ್ಟೊಂದು ಫೇಮಸ್ ಆಗೋಗ್ಬಿಟ್ರಲ್ಲ ನೀವು? ಅಯ್ಯೋ, ಎಂತ ಫೇಮಸ್ ಬಾಮಿ. ಏನು ಫೇಮಸ್ ಆದ್ರೂ ನಾವು ಗೇಮೆ ಮಾಡೋದು ತಪ್ಪಲ್ಲ, ಉಳುಮೆ ಮಾಡೋದು ತಪ್ಪಲ್ಲ, ದನ ಮೇಸೋದು ತಪ್ಪಲ್ಲ, ಮಾಡ್ಕೊಂಡು ತಿನ್ನೋದು ತಪ್ಪಲ್ಲ. ಬಾ ಹೋಗನಿ, ಫೇಮಸ್ ಅಂತೆ ಫೇಮಸ್. ನೋಡಮ್ಮಿ, ನಮ್ಮ ಕರ್ತವ್ಯ ನಾವು ಮಾಡ್ತಿರ್ಬೇಕಷ್ಟೇ. ಫೇಮಸ್ ಆದ್ವಿ, ಹೊಗಳಕ್ಕೆ ತೆಗೊಳಕೆಗೆಲ್ಲನೂ ಕಿವಿಗಳು ಶಾನೆ. ಇವತ್ತು ಮೇಲ್ಗಡೆ ಇರ್ತೀವಿ, ನಾಳೆ ಕೆಳಗಡೆಗೆ ಬೀಳ್ತೀವಿ. ಇವಾಗ ಶಾನೆ ಮೆರಿತೀವಿ, ಅಯ್ಯೋ ಫೇಮಸ್ ಹೋಗ್ಬಿಟ್ವಿ ಅಂತ. ಆಮೇಲೆ ಕೆಳಗಡೆಗೆ ಬಿದ್ದಾಗ ಅಷ್ಟೇ ನೋವಾಯ್ತದೆ. ಎಷ್ಟು ಜನ ಫೇಮಸ್ ಆಗಿ ಕೆಳಗಡೆಗೆ ಬಿದ್ದಿಲ್ಲ, ಅಯ್ಯೋಳು ನೀನೇನಿಯ. ಇದೆಲ್ಲ ಕ್ಷಣಿಕ ಅಷ್ಟೇ ನೀನಿಯ. ನಡಿ ಮೊದಲು ದನ ಹೊಡಿ, ನಡಿ ಹೋಗೋಣ. ಯಾವ ಫೇಮಸ್ ಬೇಡ, ಏನು ಬೇಡ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ. ನಾವು ಒಟ್ಟಿಗೆ ಇಟ್ಟಿರಕ್ಕಿಲ್ಲ, ಆಮೇಕಿಂದ ಫೇಮಸ್ಸು ಅಂತ ಹೋಗ್ಬಿಟ್ರೆ ನೋಡಿ ನೀರು ಹೇಳೋದು ನಿಜ ಅತ್ತೆ ಅಲ್ವಾ. ಸಡನ್ನ ಫೇಮಸ್ ಆದವ್ರ ಪಾಪ ಎಲ್ಲ ಎಷ್ಟು ಜನ ಉದ್ರೋಗಿಲ್ಲ. ಬೋನಿ ಮುಚ್ಕೊಂಡು ನಮ್ಮ ಪಾಡಿಗೆ ನಾವು ದನ ಮೇಸಕ್ಕೆ ಹೋಗನಿ. ಇನ್ನೊಂದು ದನಕ್ಕೆ ಮೈ ತೊಳಿಬೇಕು, ಹಾಲು ಕರಿಬೇಕು. ಅಯ್ಯೋ, ಇನ್ನು ಸಗಣಿ ಬಾಸಿಲ್ಲ, ಸಗಣಿ ಬಾಸ್ಬೇಕು. ಬನ್ನಿ. ನೋಡಿ ಏನಪ್ಪ, ಇನ್ನೂ ಯಾರು ನನ್ನ ವಿಡಿಯೋ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ಇನ್ಸ್ಟಾಗ್ರಾಮ್ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ದಯವಿಟ್ಟು ಫಾಲೋ ಮಾಡಿ. ಇಲ್ಲಾಂದರೆ ಮನೆ ಕತೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಾಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಪೇಜು. ದಯವಿಟ್ಟು ನನ್ನ ಪೇಜ್ಗೆ ಲೈಕ್ ಮಾಡಿ, ಸರಿನಾ? ಇನ್ನೊಂದು ವಿಡಿಯೋದಾಗ ಸಿಗ್ತೀವಿ. ಬಾಯ್.